ಸುಳ್ಳು ಏನೋ ಆಗಿದೆ. ಈಗ ನೋಡ್ರಿ, ಜೀವನದಲ್ಲಿ ನಡೆಯೋಕಾಲ ಎಡವೋದು ಸಹಜ. ಎಡಬಿಟ್ಮೇಲೆ ಹೊಸೆ ಮಾಡ್ಕೋಬೇಕು. ಯಾರು ಆಗ್ಬಾರ್ದೇ ಇರೋ ಕೊಲೆ ಆಗ್ಲಿಲ್ಲ, ಯಾರು ಮಾಡಿಲ್ವೇನ್ರಿ ಕೊಲೆ? ಕರ್ನಾಟಕದಲ್ಲಿ ಯಾವ್ದು ಕೊಲೆ ಆಗಿಲ್ಲ. ಬೇರೆ ಕೊಲೆಗಳು ಯಾಕೆ ತೋರ್ಸಲ್ಲ ಮೇಡಮ್ ಅವರೇ ಮೀಡಿಯಾದಲ್ಲಿ? ಅಲ್ಲಿ ಯಾರೋ ಊಟ ತಗೊಂಡೋದ್ರಂತೆ, ಅದನ್ನ ತೋರ್ಸೋದು, ಯಾರೋ ನೋಡಕ್ ಬರ್ತಾರೆ, ಒಬ್ರು ಹೆಣ್ಮಕ್ಳು ಬರ್ತಾರೆ, ಇದೇನಾ? ಈಗ ನೋಡಿ, ಗುಡ್ಡ ಕುಸ್ತಾಗಿದೆ. ಮೀಡಿಯಾದವ್ರು ಯಾಕೆ ಯಾರೋ ಒಂದ್ 2-3 ಚಾನೆಲ್ ಅಲ್ಲಿ ಮಾತ್ರ ಬರ್ತಾ ಇರೋದು. ಕೇರಳದಲ್ಲಿ ರಾತ್ರಿ 1:30 ಆಗಿದೆ, ಅದನ್ನ ಯಾಕೆ ತೋರ್ತಾ ಇಲ್ಲ? ಮತ್ತೆ ನಮ್ಮ ಇದ್ರದ್ದು ಯಾವ್ದು ಚಿಕ್ಕಮಂಗ್ಳೂರಲ್ಲಿ 13 ಜನ ಸತ್ತೋಗಿ 8 ಜನ ಸಿಕ್ಕಿರೋದು, ಇನ್ 3 ಜನ ಎಲ್ಲೋದ್ರು. ಯಾಕೆ ಅವ್ರಿಗೆ ತೋರ್ತಾ ಇಲ್ಲ ಜನ? ಏನ್ ಮೇಡಮ್ ಅವರೇ, ಆಗಿದೆ, ಆಗಿರೋದಕ್ಕೆ ಪರಿಹಾರ ಹುಡುಕೊಬೇಕಲ್ವಾ? ಈಗ ಜೈಲಲ್ಲಿ ಎಷ್ಟು ಜನ ಇದಾರೆ ಮರ್ಡರ್ ಮಾಡಿರೋರು? ದಿನಕ್ಕೆ 100 ಮರ್ಡರ್ ಆಯ್ತದ ಬೆಂಗಳೂರಲ್ಲಿ. ಅವ್ರ ಬಟ್ಟೆಗಳೆಲ್ಲ ಯಾಕ್ತಾರಲ್ಲ, ಅವ್ರ ಶೂಗಳೆಲ್ಲ ಯಾಕ್ತಾರಲ್ಲ ಅಲ್ವಾ? ಮರ್ಡರ್ ಮಾಡಿದವ್ರ ಬಟ್ಟೆಗಳು, ಎಂಟೈರ್ ಅವ್ರ ಫ್ಯಾಮಿಲಿ ಬಟ್ಟೆಗಳೆಲ್ಲ ತರ್ಬೇಕಲ್ವಾ ಮೇಡಮ್? ದರ್ಶನ್ ಅವ್ರದ್ದು, ದರ್ಶನ್ ಕೊಲೆ ಮಾಡಿದಾರೆ, ದರ್ಶನ್ ಮಾಡ್ಲಿಲ್ಲ ಅನ್ನೋದ್ ಲೆಕ್ಕಾಚಾರ ಅಲ್ಲ ಮೇಡಮ್. ಅದನ್ನ ಕೊಲೆ ಆಗಿದೆ ಅಲ್ವಾ? ವಿಕೃತವಾಗಿ ಕೊಲೆ ಮಾಡಿರೋಂಥವ್ರು ಇದಾರೆ, ಹೆಣ್ಮಕ್ಳುಗಳು ಮಾಡಿರೋರು ಇದಾರೆ. ಈಗ ಮೊನ್ನೆ ಮಾಗಡಿಯಲ್ಲಿ 4 ವರ್ಷದ ಮಗು ನೋಡಿ ಅತ್ಯಾಚಾರ ಆಗಿದೆ. ಯಾಕೆ ಅದೆಲ್ಲ ಮಾಡಲ್ಲ, ತೋರ್ಸಲ್ಲ? ಅವ್ರಿಗೂ ನ್ಯಾಯ ಸಿಕ್ಬೇಕಲ್ವಾ ಎಲ್ಲಾರ್ಗು? ಆಗಿದೆ, ಅದು ಮನುಷ್ಯ ಜೀವನೇ ವಿಕೃತವಾಗಿ ಆಗಿದೆ, ಆಗಿಲ್ಲ ಅಂತಿಲ್ಲ. ನಾವು ನೋಡಿಲ್ಲ, ನೀವು ನೋಡಿಲ್ಲ. ನೋಡಿದೀವ ಮೇಡಮ್ ಅವರೇ? ದರ್ಶನ್ ಮರ್ಡರ್ ಮಾಡಿದಾರೆ ನೋಡಿದೀವಾ? ನೀವು ನೋಡಿದೀರಾ ಅಲ್ವಾ? ಹಂಗೆ ದಯವಿಟ್ಟು ಪ್ರಸನ್ನ ಸಂಬರಿ ಅವ್ರಿಗೆ, ನಾನೊಬ್ಬ ಆಟೋ ಚಾಲಕ, ಸುಂಕುತ್ಕಟ್ಟೆ ಮನೆ ನಮ್ದು. ಯಾವುದೇ ಮೀಡಿಯಲ್ಲಿ ಪ್ರೆಸ್ ಮೀಟಿಗೆ ಬರ್ಲಿ, ದಯವಿಟ್ಟು ನಾನು ಬರ್ತೀನಿ. ಆಟೋದವ್ರಿಗೆ ಯಾರಿಂದನೂ ಯಾವ್ದು ಲಾಭ ಇಲ್ಲ ಮೇಡಮ್. ಆಟೋ ಯೂನಿಫಾರ್ಮ್ ಹಾಕೋತಾರೆ, ಸ್ಟೈಲಾಗಿ ಆಟೋ ಓಡಿಸ್ಬಿಟ್ಟಿರ್ತಾರೆ ಫಿಲಿಮ್ಗಳಲ್ಲಿ. ಆಟೋ ಡ್ರೈವರ್ ಕಷ್ಟ ಯಾರಿಲ್ಲ ನೋಡಿ. ಒಬ್ಬ ಆರ್ಟ್ ಪೇಷಂಟ್, ನಾನೇ ದುಡಿಬೇಕು, ನನ್ನ ಸಂಸಾರ ನಾವೇ ದುಡ್ಬೇಕು. ಆದ್ರೆ ಅವ್ರ ಮನೆ ದುಡ್ಡುಗಳೆಲ್ಲ ಹಾಕೋದು. ಇವಾಗ ಸಂಕ್ರಣ್ಣವ್ರಿಲ್ಲ, ಅವ್ರ ಫೋಟೋ ಹಾಕ್ತಿವಿ, ಅವ್ರು ಬಂದು ಕೊಡಲ್ಲ, ಇಲ್ಲ ಅವ್ರ ಫ್ಯಾಮಿಲಿ ಕೊಡಲ್ಲ, ಇಲ್ಲ ವಜ್ರಮುನಿಯವ್ರು ಸತ್ತೋಗಿದ್ದಾರೆ, ಇಲ್ಲ ನಮ್ಮ ಚೈತ್ರ ಗಾಡಿಗಳ ಮೇಲೆ ಸುಮಾರು ಇದೆ, ವಜ್ರಮುನಿಯವ್ರು ಬಂದು ಕೊಡಲ್ಲ, ನಮ್ಮನೆ ದುಡ್ಡು ಕೊಟ್ಟು ಹಾಕೋದು. ಅವರು ದಯವಿಟ್ಟು ಇದನ್ನ ಮಾತಾಡುವಾಗ ಯೋಚನೆ ಮಾಡಿ ಮಾತಾಡ್ಬೇಕು. ಆಟೋದವ್ರಿಗೆ 1,500 ಕೊಟ್ಬಿಡ್ತಾರೆ, ಆಟೋದವ್ರಿಗೆ ಹಾಕಿದ್ದಾರೆ, 2 ವೀಲರ್ಗೆ 1,000 ಕೊಡ್ತಾರೆ. ಇದು ಸುಮಾರು ಮೀಡಿಯಾದಲ್ಲಿ ಬಂದಿದೆ. ದಯವಿಟ್ಟು ಅವ್ರ ಹತ್ರ ಏನಿದೆ ಪ್ರೂಫ್ ತಗೊಬಂದ್ರೆ ನಾನು ದಯವಿಟ್ಟು ₹1 ಕೊಟ್ಟಿದ್ರೆ ಅವರು, ನಾವು ₹10 ಕೊಡ್ತೀವಿ ಆಟೋದವ್ರು ಮೇಡಮ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.